ಇವತ್ತು ನಾನು ಬನ್ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಕಪ್ ಮೈದಾ ತಗೊಂಡಿದ್ದೀನಿ. 2 ಕಪ್ ಮೈದಾಗೆ ನಾನಿಲ್ಲಿ 1 ಕಪ್ ಹಾಲು ತಗೊಂಡಿದ್ದೀನಿ. ಅದಕ್ಕೆ 4 ಸ್ಪೂನು ಸಕ್ಕರೆ. ಅದಾದಮೇಲೆ ನಾನು ಈಸ್ಟ್ ಬದಲು ನಾನಿಲ್ಲಿ ಈನೋ ಉಪಯೋಗಿಸ್ತಾ ಇದ್ದೀನಿ. ನೀವು ಈಸ್ಟ್ ಇದ್ದರೆ ಈಸ್ಟ್ ಕೂಡ ಹಾಕೋಬೋದು. ನೋಡಿ ಎಷ್ಟು ಬೇಗ ಉಬ್ತಾ ಇದೆ ಅಂತ. ನೀವು ದೊಡ್ಡ ತಪ್ಪಲೆ ತೊಗೊಳ್ಳಿ, ಇಲ್ಲಾಂದರೆ ಫುಲ್ ಉಪ್ಪು ಬಂದುಬಿಡುತ್ತೆ. ಅದಾದಮೇಲೆ ಇಲ್ಲಿ ಮೈದೆ ತೊಗೊಂಡಿದ್ದಲ್ಲ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈನೋ ಮಿಕ್ಸ್ಚರು, ಹಾಲೆಲ್ಲ ಅದನ್ನೆಲ್ಲ ಅದು ಸ್ವಲ್ಪನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಒಂದು 15 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಮೈದಾ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಮೈದಾ ಹಾಕಿನಾದ್ಮೇಲೆ ಆಮೇಲೆ ನಾನಿಲ್ಲಿ 2 ಸ್ಪೂನು ಗೀ ಕೂಡ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ನಾದಿ ಅದೆಲ್ಲ ನೀಟಾಗಿ ಕೈಗೆ ಅಂಟಬಾರ್ದು, ಆ ಥರ ನೀವು ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಅದಾದಮೇಲೆ ಕೂಡ ಸ್ವಲ್ಪ ಗೀ ಹಾಕ್ಕೊಂಡು ಒಂದು ಸ್ವಲ್ಪ ಸವರಿ ಅದನ್ನು ಕೂಡ ಒಂದು 15 ಮಿನಿಟ್ಸ್ ಬಿಟ್ಟು ನೋಡಿ ಈ ಥರ ಆಗಿದೆ. 15 ಮಿನಿಟ್ಸ್ ಆದಮೇಲೆ ನಾನು ಇಡ್ಲಿ ತಪ್ಪಲೆ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ಓವನೆಲ್ಲ ಮಾಡ್ಬೋದು. ಉಂಡೆ ಮಾಡಿ ನಾನಿಲ್ಲಿ 5 ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಟಾದ್ಮೇಲೆ ಒಂದು ಚಿಕ್ಕ ಪ್ಲೇಟಾರು ಇಟ್ಕೊಬೋದು, ಬೌಲರ್ ಇಟ್ಕೊಬೋದು. ನಾನು ಬೌಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಡಿರೋದು ಕೂಡ ಇಟ್ಕೊಂಡು ಒಂದು 15 ಮಿನಿಟ್ಸ್ ಆದಮೇಲೆ ಅದನ್ನ ತೆಗ್ದು ಆಯಿಲ್ ಹಾಕೋತಾ ಇದ್ದೀನಿ. ಆಮೇಲೆ 1 ಸ್ಪೂನು ಮಿಲ್ಕ್ ಕೂಡ ಹಾಕೋಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಬಂದು ಮನೇಲೇ ಕೂಡ ಮಾಡ್ಕೋಬೋದು.